ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಹುಸ್ವಳ ಮಗಂದು ಏನಾತಪ್ಪ ಅಂತ ಬರೀ ಇದನ್ನೇ ಬೈಕೊಳಕ್ಕೆ ಹೋಗ್ಬೇಡ್ರಿ. ವಿಡಿಯೋಸ್ಗಳು ನೋಡಿ. ಇವತ್ತು ನಾನು ಹೋಗ್ತಾಯಿದ್ದೀನಿ ರೈಲ್ವೆ ಸ್ಟೇಷನ್ನಿಂದ ಮುಂದೆ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ. ಹಾವೇರಿಗೆ ಹೋಗ್ತಾಯಿದ್ದೀನಿ. ತಮ್ಮನೆಲ್ಲ ನೋಡಿ ಗೊತ್ತಾಗಿರುತ್ತೆ ನಿಮ್ಗೆ ಆಲ್ಮೋಸ್ಟ್ ಆಲು. ಆ ಫ್ರೀ ಬಸ್ಸಲ್ಲಿ ಬಂದೆ. ಫ್ರೀ ಬಸ್ ನವಲ್ಗುಂದ್ಲಿಂತ್ರ ಬರ್ಬೇಕಾದ್ರೆ ಅಪ್ಪ ಬೇಡ ರೀ, ಈ ಬ್ಲಾಗ್ ಎಲ್ಲಿ ಥರ ಮಾಡ್ತೀರ ಅಂತ ಬರೀ ಬಸ್ ರಶಲ್ಲಿ. ಸೊ ಅಲ್ಲಿಂದ ಹುಬ್ಳಿಯಿಂದ ಬಂದಾದ್ಮೇಲೆ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋದಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿ ಹುಬ್ಳಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ನೋಡಿ ಹೆಂಗಿರುತ್ತೆ, ಭಾಳ ಮಜಾ ಇರುತ್ತೆ. ತುಂಬ ಎಷ್ಟೋ ದಿವಸ ಆದಮೇಲೆ ನಾನು ನಮ್ಮ ಬಾಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಆಮೇಲೆ ನಮ್ಮ ಅಣ್ಣ ಸಿಗ್ತಾರೆ, ನಮ್ಮ ಜನ ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ. ಭಾಳ ಚೆನ್ನಾಗಿರುತ್ತೆ ನೋಡಿ ಬಾಸ್ನ. ಹಾವೇರಿಗೆ ಟ್ರೈನಲ್ಲಿ ಯಾಕೆ ಹೋದೆ ಅಂತಂತೇಳಿದ್ರೆ 6 ತಿಂಗಳಾಗಿತ್ತು ರೈಲ್ವೆ ಸ್ಟೇಷನ್ ಹೋಗಿತ್ತು. ಯಾಕಂತಾರೆ ಪ್ರತಿ ತಿಂಗಳು ನಾನು ಈ ರೈಲ್ವೆ ಸ್ಟೇಷನ್ಗಳನ್ನೇ ಅರ್ಧ ಜೀವನಕ್ಕೆ ಹೋಗ್ಬಿಟ್ಟಿದ್ದೀನಿ ಅಂತಂದು. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಈ ರೈಲ್ವೆ ಸ್ಟೇಷನಲ್ಲಿ ಬರೋದು ತಿಂಗಳಿಗೆ ಒಂದು ಸತಿ. ಯಾಕಂದರೆ ನಮ್ಮ ಮಿಸ್ಸಸ್ ಇಲ್ಲಿ ಊರಲ್ಲಿದ್ದರು. ಈ ಬರೋದು ಹೋಗೋದು ಇವೆಲ್ಲ ಕಾಮನ್ ಆಗಿತ್ತು. ಹೀಗಾಗಿ ಈ ರೈಲ್ವೆ ಸ್ಟೇಷನಲ್ಲಿ 6 ತಿಂಗಳಾಗಿತ್ತು ತುಂಬ ಮಿಸ್ ಮಾಡ್ಕೊಂಡಿದ್ದೆ. ಹಿಂಗಾಗಿ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಟ್ರೈನ್ ಹೊರಟು ನೋಡಿ ಇವಾಗ ಆಗಲೇ ಹಾವೇರಿ. ಬನ್ನಿ ಹಾವೇರಿ ಜೊತೆ ಏನೇನು ಮಾಡಿದೆ, ಹಾವೇರಿಲಿ ಏನೇನು ಮಾಡಿದೆ, ಏನೇನಿಲ್ಲ ಎಲ್ಲ ಹಂಚ್ಕೊಂಡು ಎಷ್ಟೋ ದಿವಸ ಆದಮೇಲೆ ನಾವು ಪಾಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲರೂ ಇರ್ತಾರೆ, ಎಲ್ಲರೂ ಇರ್ತಾರೆ. ನೋಡೋಣ ಬನ್ನಿ ಹೆಂಗಿರುತ್ತೆ, ಏನೇನಿರುತ್ತೆ ಅಂತ ಹೇಳ್ತೀವಿ. One hour later. ನಾನು ಹಾವೇರಿ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬರ್ತಿದ್ದಂಗೆ ನಮ್ಮ ಬಾಸ್ ಆಲ್ರೆಡಿ ಕಾಯ್ತಾಯಿದ್ರು. ಆಲ್ರೆಡಿ ಕಾರಲ್ಲಿ ನೋಡಿ ಕರೀತಾರೆ ಅವರೇ, ಎಲೈ ಸುರೇಶ್ ಬಾರ ಇಲ್ಲಿ ಅಂತ ಹೇಳಿ ಅವ್ರ ಹತ್ರ ಹೋಗ್ತಾಯಿದ್ದೀನಿ. ನೋಡಿ ಖುಷಿಯಾಗುತ್ತೆ ರೀ. ಯಾಕಂತಂದ್ರೆ 20 ವರ್ಷ ನಾನು ಸಾಗಿಸಲು ಹೋದವರು ಅವ್ರ ಬಗ್ಗೆ ಏನು ಹೇಳೋಣ. ಅವ್ರು ನೋಡೋದೇ ಒಂದು ಖುಷಿ. ಅವರು ಒಂಥರ ನಮ್ಮ ಗುರುಗಳಿದ್ದಂಗೆ. ಏನಂದ್ರೆ ಸರ್ ಮಂತ್ರಾಲಯದಲ್ಲಿ ವ್ಯಾಕ್ಸೆ ಮಾಡಲಿಲ್ಲಲ್ಲೋ? ಮಂತ್ರಾಲಯದಲ್ಲಿ ಯಾಕೆ ಮಾಡಿಲ್ಲ ಸರ್? ಸುಮ್ಮನಿರಿ ಸರ್, ಮಂತ್ರಾಲಯದಲ್ಲೆಲ್ಲ ಮಾಡಿದ್ದೀನಿ ನಾನು. ಹ್ಞೂ ರೀ, ಬಂದೇ ಇಲ್ಲ. ಬಂದಿದ್ದೇವಲ್ಲ ಸರ್, ಎಷ್ಟೊಂದು ವಿಡಿಯೋ ಮಾಡಿದ್ದೀನಿ. ಇವಾಗ ಮತ್ತೆ ಆಮೇಲೆ ನಮ್ಮ ತಮ್ಮಂದ್ರ ಮಕ್ಕಳು ಮುಂಜುವೆ ಆಯಿತು, ಹೌದಾ? ಅದ್ರದ್ದು ಮಾಡಿದ್ದೀನಿ. ಅದು ನೋಡಿದೆ. ನಿಮ್ಮ ತಮ್ಮಂದ ದೊಡ್ಡ ಬಾಸಿಗೂ ಕಳಿಸಿದ್ದೀರಿ ಲಿಂಕ್ ಅದನ್ನ. ಇಟ್ಕೊ 2 ದಿವಸ ಇಟ್ಕೋ ಸುರೇಶ್ ಇರುತ್ತೆ. ಹಾವೇರಿ ಬ್ಲಾಗ್ಸ್ ಅಂತ ಹಾಕಪ್ಪ. ಹಾವೇರಿ ಬ್ಲಾಗ್ಸ್ ಇಲ್ಲಿಲ್ರಿ, ಹಾವೇರಿ ಆಮೇಲೆ ಹಾವೇರಿ ಇಲ್ಲ ಅದನ್ನೆಲ್ಲ ಹುಬ್ಳಿಯಿಂದಾನೇ ಮಾಡ್ಕೊಂಡು ಬಂದಿದ್ದೀನಿ ರೀ. ಸಣ್ಣ ವಿಡಿಯೋ ಕ್ಲಿಪ್ಸ್ಗೆಲ್ಲ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀನಿ. ರೈಲ್ವೆ ಸ್ಟೇಷನ್ದು ನನ್ನ ಟ್ರೈನ್ ಯಾವುದು, ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಈಗ ಎಲ್ಲಿ ಹೋಗ್ತಾ ಇದ್ದೀನಿ. ನನ್ಗೆ ಇವಾಗ ಯಾರೇನು ಅನ್ಕೊಂಡ್ರು ಬೇಜಾರಿಲ್ಲ ಸರ್. ನನ್ನ ಜೀವನಿಸ್ತಾ ನೀವು ಕಳ್ಸೋದೆಲ್ಲ ನಮ್ಮ ಇವ್ರು ಕಳಿಸ್ತೀವಪ್ಪ, ನಮ್ಮ ಚಹನೆ ವಾಲೆಗಳಿಗೆ. ಹೌದ್ರಿ? ನೀವು ಹೇಳ್ಬೇಕು, ನೀವು ನಮ್ಮ ಶಿಷ್ಯಂತ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳಿ. ಲೈಕ್ ಮಾಡಿ, ಗಾಟ್ ಟು ಲೈಕ್ ಅಂಡ್ ಸಬ್ಸ್ಕ್ರೈಬ್. ಹ್ಞೂ ರೀ, ನಾನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ. ನೀವು ಮಾಡಿರಕ್ಕಿಲ್ಲ ಅಂತ ಅನ್ಸುತ್ತೆ ನನಗೆ. ಇವಾಗ ಆಮೇಲೆ ಚಾನಲ್ ಚೆಕ್ ಮಾಡ್ತೀನಿ ನಿಮ್ದು. ಇವಾಗ ಚೆಕ್ ಮಾಡಿ ನೀನೇ ಸಬ್ಸ್ಕ್ರೈಬ್ ಮಾಡ್ಬಿಡು. ನಮ್ಗೆ ಮಾಡ್ತೀನಿ. ಅದೇ ನಿಮ್ಗೆ ಗೊತ್ತಾಗಲ್ಲ ಅದು. ಅದಕ್ಕೋಸ್ಕರನಾದ್ರೂ ತಿಮ್ಮ ಮಾಡ್ತಿರ್ತಾನಲ್ಲ. 100% ಅವನು ಮಾಡ್ತಾ ಇದ್ದಾನ್ರಿ. ಅವನು ಕೆಲಸ ಮುಗೀತು, ಬಾಸ್ ಬಂದ್ರು, ಅವ್ನು ಕುಳ್ಳಂಗತೆ ಆಗ್ಬಿಟ್ಟಾನ ಇವಾಗ. ನಾಯಿ ತೊಳೆಯೋದು ಕುಳ್ಳಂಗ ಕೆಲಸ ಭಾಳ.
ಚೂರು ಗೊತ್ತಾಗಲ್ಲ ಸರ್. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪವರ್ ಇದೆ ಸರ್. ಅದೇ ಇವಾಗ ಹೋಗ್ಬೇಕ್ರಿ. ಇವಾಗ ಸರ್ವಿಸ್ ರೋಡ್ ಸರ್ ಮುಂದೆ ಬಂದ್ಬಿಟ್ಟಿದ್ವಲ್ಲ, ಅದಕ್ಕೆ ಸರ್ವಿಸ್ ರೋಡ್ ಬಂದು ಇವಾಗ ಇಲ್ಲಿ ಲೆಫ್ಟ್ ತಗೋತಾ ಇದೀನಿ ಬ್ರಿಡ್ಜ್ ಒಳಗಡೆ. ನಾನು ಹೇಳಿದೆ ಮಂಜಣ್ಣ, ನಾನು ಹೇಳಿದೆ ಇಲ್ಲೇ ತೋಡ್ರಿ ಇಲ್ಲಿ ಕೆಳಗಡೆ ಅಂತ ಹೇಳಿ. ಅವಾಗೇ ಗೊತ್ತಿಲ್ಲ. ಸುಮ್ಮನಿರ್ರಿ ಮಲಕ್ರ, ಇಲ್ಲೇ ತೋಡ್ರಿ, ಲೆಫ್ಟ್ ಸೈಡ್ ತೋಡ್ರಿ ಇಲ್ಲೇ. ಸರ್ಕಾರ ಇವಾಗ ಭುವನ್ ಯಾವ್ದದು ಭವಾನಿದ ಈ ಕಡೆ ಸರ್ವಿಸ್ ರೋಡ್ ಬನ್ನಿ. ಇಲ್ಲ ನಾನು ರೋಡಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನೋಡ್ರಿ ಸರ್ಕಾರ. ಈಗ ರೈಟ್ ತೊಗೊಳ್ಳಿ, ರೈಟ್ ಸೀದಾ ಬನ್ನಿ. ನಿಮ್ ಗಾಡಿ ಟರ್ನ್ ಸೀದಾ ಬನ್ನಿ. ಈಗ ಎಲ್ಲಿದ್ದೀರಿ? ಕಾಣಿಸೇವಲ್ಲ. ಎದುರುಗಡೆ ಕಾಣಿಸ್ತಾ ನೋಡಿ ನಾನು. ನಮ್ ಕಾಣಂಗಿಲ್ಲ ಬಿಡ್ರಿ, ಕಾಣಂಗಿಲ್ರಿ. ಕಾಣಲ್ಲ ಮುಂಜಾನ, ಯಾಕಂತಾರೆ ಇಬ್ರು ಕಣ್ಣು ಬಂದದವು. ಹೌದಾ? ದೂರದಿಂದ ಕಾಣಂಗಿಲ್ಲ ನಮ್ಗೇನು. ಹೌದಾ? ಇಲ್ಲ ಮುಂಜಾನ ಇಲ್ಲ, ಕಾಣಂಗಿಲ್ಲ. ಅಲ್ಲ ಮಗು ಮಧ್ಯಾಹ್ನಕ್ಕೆ ಬಂದಾಗ್ಬಿಟ್ಟವಲ್ಲ. ಮಧ್ಯಾಹ್ನಕ್ಕೆ ಇದು ತಗೊಂಡಿಲ್ರಿ ಔಷಧ? ಮಧ್ಯಾಹ್ನಕ್ಕೆ ಸರಿ ಬಂದೈತೆ ಅಣ್ಣ. ಈ ಕಡೆ ಲೊಕೇಶನ್ ಇದೆ. ಓಕೆ, ಹಿಂಗ್ ಬರ್ಬೇಕು. ಇಲ್ಲೊಂದು ಲೆಫ್ಟ್ ಇದೆ. ಬಂತಾರಲ್ರಿ. ಭಯ್ಯ ಮಜಾಣ. ಅಯ್ಯೋ ರಾಮ, ಇಲ್ಲ ಬಾಸ್ರಿ, ಇಲ್ಲ ಬ್ಲಾಗ್ ಮಾಡಕ್ ಕೂತಿದ್ವಿ ನಮ್ಮ ಬಾಸ್ ಜೊತೆ. ಭಯ್ಯ